ದುಡ್ಡಿನ ಆಸೆಗೆ ಭಾರ್ಗವಿ ಅಕ್ಕ ಹೇಳಿದ್ದನ್ನೆಲ್ಲ ಒಪ್ಕೊಂಡು ಕೇಸ್ ಹಾಕ್ತೆ. ಅಬ್ಜೆಕ್ಷನ್ ಯುವರ್ ಆನರ್. ಸಂಧ್ಯಾ ಹೀಗೆಲ್ಲ ಹೇಳಕ್ ಸಾಧ್ಯನೇ ಇಲ್ಲ. ಇದೆಲ್ಲ ಶುದ್ಧ ಸುಳ್ಳು. ಸಂಧ್ಯಾ, ನೀನ್ ಈ ಮಾತನ್ನ ಹೇಳ್ತಿದ್ಯಾ? ಅದಾದ್ಮೇಲೆ ನಾನ್ ಕೊಲೆ ಆಗಿರೋ ತರ ಡ್ರಾಮಾ ಮಾಡಿ ವಿಕ್ಕಿ ಮತ್ತೆ ಸಿತಾರ ಅವ್ರ ಮೇಲೆ ಕೊಲೆ ಕೇಸ್ ಹಾಕಿದ್ದಾರೆ. ಏನ್ ಹೇಳ್ತಿದ್ದೀರಾ ನೀವು? ಭಾರ್ಗವಿನ್ ಯಾಕೆ ಅರೆಸ್ಟ್ ಮಾಡಿದ್ರು? ಅಲ್ಲ ಅಣ್ಣ, ಕೇಸೇ ಸುಳ್ಳು ಅಂತ ಹೇಳೋದಕ್ಕೆ ಹೇಗಣ ಸಾಧ್ಯ? ನಿಮ್ ಕೂಸತ್ರ ಮಾತಾಡ್ದ್ಯಾ? ಮಾತಾಡೋದಕ್ಕೆ ಬಿಟ್ಟಿರ್ತಾನೆ. ನನ್ನ ಕಣ್ಣೆದುರಿಗೆ ಅವಳ ಕೈಗೆ ಬೇಡಿ ಹಾಕಿ ಹೇಳ್ಕೊಂಡು ಹೋಗ್ಬಿಟ್ರು. ನಡೀರಿ, ಹಾಗಿದ್ರೆ ನಾವೆಲ್ರೂ ಪೊಲೀಸ್ ಸ್ಟೇಷನ್ಗೆ ಹೋಗೋಣ, ಭಾರ್ಗವಿನ್ ಮಾತಾಡ್ಸ್ಕೊಂಡ್ ಬರೋಣ. ನಾನು ಈಗ್ಲೇ ನಮ್ಮ ಭಾರ್ಗವಿನ್ ನೋಡ್ಬೇಕು. ಆ ಪ್ರಯತ್ನ ಮಾಡ್ತೇವೆ ಪುಣ್ಯ. ನಾನು ಅದೇನ್ ಮಾಡೋದು? ಅವ್ರ ಒಳಗಡೆನೆ ಬಿಡ್ತಿಲ್ಲ. ಅವನಿದಾನಲ್ಲ ಇನ್ಸ್ಪೆಕ್ಟರ್ ವಿಜಯ್, ಸ್ಟೇಷನ್ ಒಳಗೆ ಕಾಲ್ ಹಿಡಿದಕ್ಕೂ ಬಿಡ್ಲಿಲ್ಲ. ನನಗೆ ಹೆದರ್ಸ್ಬಿಟ್ಟು ಕಳಿಸ್ಬಿಟ್ಟೆ ನನ್ನ. ಅದ್ಯಾಕ್ ಬಿಡಲ್ವಂತೆ? ನಿಮ್ಮ ಮಗಳು ಲಾಯರು ಅಂತ ಹೇಳಿ ಮೋಸ ಮಾಡಿದ್ದಾಳೆ. ಆ ಕೇಸಲ್ಲಿ ಅವಳು ಒಳಗೆ ಹೋಗಿದ್ದಾಳೆ. ಅವಳನ್ನೇನಾದ್ರೂ ನೀವು ಮಾತಾಡ್ಸಕ್ ಹೋದ್ರೆ ಸಾಕ್ಷ್ಯ ನಾಶ ಮಾಡಕ್ ಹೊಲ್ಟ್ರಿ ಅಂತ ಇನ್ನು ಶಿಕ್ಷೆ ಜಾಸ್ತಿ ಮಾಡಿಸ್ತೀನಿ ಅಂತ ಹೇಳ್ತಾನೆ. ಸೀದಾ ವಾಪಸ್ ಬಂದ್ರು. ಇಷ್ಟೆಲ್ಲ ಆದ್ರೂ ಆ ಅರ್ಜುನ್ ಏನು ಹೇಳಲೇ ಇಲ್ವಾ? ಏನ್ ಹೇಳ್ತಾನು? ಹೇಳಕ್ಕೇನು ಉಳಿದಿದೆ? ಎಷ್ಟೇ ಆಗ್ಲಿ ಅವನು ಆ ಜೆಪಿ ಮಗ ಅಲ್ವಾ? ಅವನಿಗೆ ಬೇಕಾಗಿರೋದು, ಅವನಿಗೆ ಬೇಕಾಗಿದ್ದವರು ಎಲ್ಲರೂ ಆಚೆ ಬಂದಾಯ್ತು. ಅವನ ತಂಗಿ ಗಂಡ, ಆ ತಂಗಿ ಅತ್ತೆ, ತಂಗಿ ಮಾವ ಎಲ್ರೂ ಬೇಕಾಗಿರೋದೆ. ಕಟ್ಕೊಂಡ್ರೆ ಹೆಂಡತಿ ಒಬ್ಬಳನ್ನ ಬಿಟ್ಟು. ಏನ್ರಿ ಇದೆಲ್ಲ? ಮಗ್ಳು ಜೈಲಲ್ಲಿ ಇರೋದನ್ನ ನೋಡ್ಕೊಂಡು ಅವ್ ಸುಮ್ನೆ ಇರೋಕ್ಕಾಗತ್ತಾ? ಕೊಲೆ ಮಾಡಿದವನ್ ಕಂಡು ಹಿಡಿದು ಸಾಕ್ಷಿನ್ ಕೊಟ್ಟು ಇದೆಲ್ಲದನ್ನು ಮಾಡಿದ್ರು ಕೋರ್ಟ್ ಯಾವ್ದನ್ನು ನಮ್ದೆ ನಮ್ ಕೂಸಿನ ಯಾಕಣ ಅರೆಸ್ಟ್ ಮಾಡ್ತು? ಇಬ್ರು ಒಂದ್ ನಿಮಿಷ ಸುಮ್ಮನೆ ಇರ್ತೀರಾ? ಬಡಬಡ ಅಂತ ಕೇಳ್ತೀರ ಪ್ರಶ್ನೆಗಳನ್ನ. ನನ್ನ ಕೈಕಾಲೇ ಆಡ್ತಾ ಇಲ್ಲ. ಅಂಥದ್ದೇನ್ ನಡೀತ್ರಿ ಕೋರ್ಟಲ್ಲಿ? ನಾವ್ಯಾರು ಊಹೆ ಮಾಡೋದಕ್ಕಾಗಲೇ ಇರೋಂಥದ್ದು ನಡೆದೋಗ್ಬಿಟ್ಟಿದೆ. ಜೆಪಿ ಇದನ್ನಲ್ಲ, ಅವನು ಗೆಲ್ಲೋದಕ್ಕೋಸ್ಕರ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾನೆ, ನಿನಗೂ ಗೊತ್ತು. ಆದ್ರೆ ಇವತ್ತು ನಾವ್ಯಾರು ನಂಬೋದಿಕ್ಕಾಗೋದಿಲ್ಲ ಅಂತ ಘಟನೆ ನಡೆದು ಬಿಡ್ತು. ನೀನ್ ಹೀಗೆ ಒಗ್ಟೊಗ್ಟಾಗಿ ಮಾತಾಡಿದ್ರೆ ಹೇಗಣ ಅರ್ಥ ಮಾಡ್ಕೊಳ್ಳೋದು? ಸತ್ತಿರೋ ಸಂಧ್ಯನೆ ಬದುಕ್ ಬಂದಿದ್ದಾಳೆ ಅನ್ನೋ ತರ ಹೇಳ್ತಿದ್ಯಾ? ಏನಾಯ್ತು ಅಂತ ನೇರವಾಗಿ ಹೇಳೋಣ. ಸಂಧ್ಯಾ ವಾಪಸ್ ಬಂದ್ಬಿಟ್ಟಿದ್ದಾರೆ. ಎಲ್ರು ಕಾಫಿ ಟೀ ಕಷಾಯ ಅಂತ ಏನೇನೋ ಕೇಳ್ತಿದ್ದಾರೆ. ಈ ಮನೇಲಿ ಯಾವ್ದ್ಯಾವ್ದು ಎಲ್ಲೆಲ್ಲಿದೆ ಅನ್ನೋದೇ ನನಗ್ ಗೊತ್ತಿಲ್ಲ. ಏನಪ್ಪ ಮಾಡೋದು? ಸಂಧ್ಯಾ, 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 ರಮ್ಯಾ, ಅಕ್ಕ ಕರೆದ್ರ? ಎಷ್ಟು ಸಲ ಹೇಳದ್ ನಿನಗೆ ನೀನು ಈ ಮನೇಲಿ ಸಂಧ್ಯಾ ಆಗಿರ್ಬೇಕು ಅಂತ? ಅಯ್ಯೋ ಹೌದಲ್ವಾ, ಮರ್ತೇ ಬಿಟ್ಟಿದ್ದೆ. ಸಂಧ್ಯಾ ಸಂಧ್ಯಾ ಸಂಧ್ಯಾ. ಸಾರಿ. ಸಾಕು, ನೀನ್ ಜೋರಾಗಿ ಹೇಳಿ ನೀನ್ ಸಿಗಾಕೊಳ್ಳೋದಲ್ದೆ ನನ್ನ ಬುಡಕ್ ಬರುತ್ತ ಆಮೇಲೆ. ಸರಿ. ನಿನಗೆ ನಾನು ಮನೆಯವ್ರ ಬಗ್ಗೆ ಎಲ್ಲ ಹೇಳಿದ್ದೆ, ನೆನಪಿದೆ ತಾನೆ? ಹಾ ಅಕ್ಕ, ಎಲ್ಲ ನೆನಪಿದೆ. ಇವ್ರು ಯಾರು ಹೇಳು ನೋಡೋಣ? ಇವರು ಶಕುಂತಲಾ ದೇವಿ, ಜೆಪಿ ಸರ್ ಅಮ್ಮ. ಅಜ್ಜಿ ಅನ್ಬೇಕು. ಇವ್ರ ಹತ್ರ ಜಾಸ್ತಿ ಮಾತಾಡಬಾರ್ದು. ಕೇಸ್ ಬಗ್ಗೆ ಅಂತೂ ಉಸಿರು ಎತ್ತಬಾರ್ದು.
ಇವರು ಅರ್ಜುನ್, JP ಸರ್ ಮಗ. ಆದ್ರೀಗ ಅವರು JP ಸರ್ ವಿರುದ್ಧನೇ ನಿಂತಿದ್ದಾರೆ. ಅವ್ರ ಹೆಂಡತಿ ಭಾರ್ಗವಿ. ಇವರಿಬ್ಬರಿಂದ ಆದಷ್ಟು ನಾನು ದೂರ ಇರಬೇಕು. ಇವರು ನಿರ್ಮಲ, JP ಸರ್ ಹೆಂಡತಿ. ಇವರಿಗೆ ಬುದ್ಧಿಗಿಂತ ಕೊಬ್ಬು ಅಹಂಕಾರ ಜಾಸ್ತಿ. ಇವ್ರು ಹೇಳಿದ ಕೆಲಸ ಮಾಡ್ತಾ ಇವ್ರನ್ನ ಹೊಗಳ್ತಾ ಹೋದ್ರೆ ಅಷ್ಟೇ ಸಾಕು. ಇಲ್ಲೇ ಇರೋಕ್ ಹೇಳಿದ್ರಲ್ಲ, ಎಲ್ಲಿ ಹೋದ್ರು? ಸಂಧ್ಯಾ, ಆರಾಮಾಗಿದ್ಯಮ್ಮ ಸಂಧ್ಯಾ? ನಿನ್ಗೇನೂ ಆಗಿಲ್ಲ ಅಂತ ನಾನು ಸಂತೋಷ ಪಡಬೇಕು, ಇಲ್ಲ ನಮ್ಮ ಭಾರ್ಗವಿ ವಿರುದ್ಧವಾಗಿ ನಿಂತಿದ್ಯಾ ಅಂತ ದುಃಖ ಪಡ್ಬೇಕು, ಒಂದು ಗೊತ್ತಾಗ್ತಿಲ್ಲ ಕಣ. ಯಾಕಮ್ಮ ಇದೆಲ್ಲ ಮಾಡ್ತಾ ಇದ್ದೀಯ? ನಿನ್ನೆ ಕೇಳ್ತಿರೋದು ಸಂಧ್ಯಾ, ಹೇಳು, ಯಾಕವ ನಿನ್ JP ಕಡೆ ಹೋದೆ? ಅವ್ರೇನಾದ್ರು ನಿನ್ನ ಹೆದರ್ಸಿದ್ರ? ಅಲ್ಲ, ನೀವ್ಯಾರು? ನಾನು ಯಾರು ಅಂತ ನಿನಗೆ ಗೊತ್ತಿಲ್ವಾ? ಇಲ್ಲ. ಅಯ್ಯೋ, ನಂಗೆ ಯಾಕೇನು ನೆನಪಾಗ್ತಿಲ್ಲ. ತಲೆ ತುಂಬಾ ನೋಯ್ತಿದೆ ಅಮ್ಮ. ಸಂಧ್ಯಾ, ಸಂಧ್ಯಾ, ಇಲ್ಲೇನ್ ನಡೀತಿದೆ ಪುಟಿ? ಅವಳಿಗೆ ನಾನು ಯಾರು ಅಂತಲೇ ಗೊತ್ತಿಲ್ಲ. ಕೇಸ್ ನಿನ್ನ ವಿರುದ್ಧ ತಿರುಗುವಾಗ ಮಾಡಿದ್ದಾಳೆ. ನಿಜವಾಗ್ಲೂ ಅವಳಿಗೆಲ್ಲ ಮರ್ತೋಗ್ಬಿಟ್ಟಿದ್ಯಾ? ಸುಳ್ಳಿನ ಮೋಡ ಸತ್ಯನ ಮರೆಮಾಚಿದೆ ಅಪ್ಪ. ಇಷ್ಟರಲ್ಲಿ ಅದು ಕರಗುತ್ತೆ. ನಾನಿವಾಗ ಹೊರಗೆ ಬಂದಿದ್ದೀನಲ್ಲ, ನಾನೆಲ್ಲ ನೋಡ್ಕೊಳ್ತೀನಿ. ನೀವೇನು ಚಿಂತೆ ಮಾಡ್ಬೇಡಿ ಅಪ್ಪ. ಏನ್ ಅರ್ಜುನ್, ನೀವು ಅಪ್ಪನೇ ದೇವರು, ಅಪ್ಪನೇ ರೋಲ್ ಮಾಡಲ್ಲ ಅಂತ ಇದ್ರಿ. ಇವತ್ ನೋಡಿದ್ರೆ ನಿಮ್ಮ ಅಪ್ಪನ ವಿರುದ್ಧನೇ ತಿರುಗಿ ಬಿದ್ದಿದ್ದೀರಾ. ನೀವ್ ಈ ತರ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ನನ್ನ ಡ್ಯಾಡ್ ವಿರುದ್ಧ ನಿಂತಿಲ್ಲ, ನಾನು ನನ್ನ ಹೆಂಡತಿ ಪರವಾಗಿ ನಿಂತಿದ್ದೆ. ಎರಡಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಡೆದಿರೋ ಘಟನೆ ಏನೇ ಇರಲಿ, ಇವತ್ತು ನನಗೆ ಭಾರ್ಗವಿ ಬಗ್ಗೆ ಹೆಮ್ಮೆ ಅನಿಸ್ತಾ ಇದೆ. ಹೆಮ್ಮೆನಾ? ಯಾಕೆ ಸರ್? ಯು ಲುಕಿಂಗ್ ಗುಡ್. ಇಷ್ಟು ವರ್ಷ ನಾನೆಷ್ಟೇ ಹೇಳಿದ್ರು ಲಾಯರ್ ಆಗಿ ನನ್ನ ಮುಂದೆ ಬರಲೇ ಇಲ್ಲ, ಪ್ರಾಕ್ಟೀಸ್ ಮಾಡೋಕ್ಕೆ ಒಪ್ಕೊಳ್ಳೇ ಇಲ್ಲ. ಆದ್ರೆ ಇವತ್ತು ನನ್ನ ಕೈಲಿ ಆಗದಿರೋ ಕೆಲಸನ ಭಾರ್ಗವಿ ಮಾಡಿ ತೋರಿಸಿದ್ದಾಳೆ. ಇದಕ್ಕೆ ನಾನು ಅವಳಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಆಯ್ತು ಮಗನೇ, ಅದೆಷ್ಟು ಪ್ರಯತ್ನ ಪಡ್ತೀಯೋ ಪಡು. ನಿನ್ನ ಹೆಂಡತಿನ ಹೇಗೆ ಉಳಿಸ್ಕೋತೀಯೋ ನಾನು ನೋಡ್ತೀನಿ. ಯಾವತ್ತಿದ್ರೂ ಸತ್ಯ ಆಚೆ ಬರಲೇಬೇಕಲ್ವಾ ಡ್ಯಾಡ್? ನಾನೀ ಕಪ್ ಕೊಟ್ಟು ಹಾಕಿರೋದು ಭಾರ್ಗವಿನ ಕಾಪಾಡೋಕ್ ಮಾತ್ರ ಅಲ್ಲ, ನಿಮ್ ಕಡೆಯಿಂದ ಆಗ್ತಿರೋ ತಪ್ಪನ್ನ ತಿದ್ದೋಕೆ. ನನ್ನ ಹೀರೋ ನೀವು. ನನ್ನ ಹೀರೋ ತಪ್ಪು ಮಾಡೋದನ್ನ ನಾನು ನೋಡ್ಕೊಂಡು ಸುಮ್ಮನೆ ಇರಲ್ಲ. ನೀವು ಭಾರ್ಗವಿ ಇಬ್ರು ನನ್ನ ಎರಡು ಕಣ್ಣಿದ್ದ. ಒಂದು ಕಣ್ಣಿಗೆ ಬೆಣ್ಣೆ,
ಇನ್ನೊಂದು ಕಣ್ಣಿಗೆ ಸುಣ್ಣ ಹಚ್ಚೋನಲ್ಲ ನಿಮ್ಮ ಮಗ. ನೋಡ್ತಾ ಇರಿ, ನಾನ್ ನಿಮ್ಮನ್ನ ಉಳಿಸ್ಕೋತೀನಿ. ಆವತ್ತು ನೀವು ನನ್ನ ಮಗ ಹೇಳಿದ್ದೇ ಸರಿ ಅಂತ ಹೇಳ್ತೀರ. ತುಂಬ ಖುಷಿ ಪಡ್ಬಿಡಿ ಮೇಡಮ್. ಇವತ್ತೇನೋ ತಪ್ಪಿಸ್ಕೊಂಡ್ಬಿಟ್ರಿ, ಆದರೆ ಶಕ್ತಿ ಪ್ರಸಾದ್ ಬಗ್ಗೆ ನಿಮಗೆ ಗೊತ್ತಿಲ್ಲ. ನೆಕ್ಸ್ಟ್ ಇಯರಿಂಗಲ್ಲಿ ಪರ್ಮನೆಂಟ್ ಆಗಿ ಜೈಲಿಗೆ ಬಂದೇ ಬರ್ತೀರಾ, ನೋಡ್ತೀರಿ. ಕಿಶೋರ್ ಅವರೇ, ನಾನು ನೋಡ್ತಾನೇ ಇದ್ದೀನಿ. ನೀವ್ ಆಡ್ತಿರೋ ಮೋಸದಾಟಗಳೆಲ್ಲ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾವುದಕ್ಕೂ ನಿಮ್ ಸೆಲ್ಲನ್ನ ಸ್ವಲ್ಪ ಶುದ್ಧವಾಗಿಟ್ಕೊಳ್ಳಿ. ಯಾರಿಗೊತ್ತು, ನಾನೇ ಮತ್ತೆ ಬರ್ತೀನೋ ಅಥವಾ ನೀವೇ ಒಳಗ್ ಹೋಗೋ ಪ್ರಸಂಗ ಬರುತ್ತೋ ನೋಡೋಣ. ನನ್ನನ್ನು ಉಳಿಸ್ಕೊಳಕ್ಕೆ ತುಂಬಾ ಪ್ರಯತ್ನ ಪಡ್ತಿದ್ದೀರ ಅಂತ ನನಗೆ ಗೊತ್ತಿತ್ತು ಪಾರ್ಥ. ನೀನು ಲಾ ಮಾಡಿದ್ಯಾ, ಪ್ರಾಕ್ಟೀಸ್ ಮಾಡು ಅಂತ JP ಸರ್ ಅಷ್ಟು ಸಲ ಹೇಳಿದ್ರು ಕೇಳ್ತಾ ಇದ್ದಿದ್ ನೀವು. ನನಗೋಸ್ಕರ ಹೀಗ್ ಬರ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಪಾರ್ಥ. ಇಷ್ಟು ದಿನ ಆ ಅನಿವಾರ್ಯತೆ ಬಂದಿರಲಿಲ್ಲ. ಯಾವತ್ತು ನಾನು ಅಪ್ಪನ್ನ ಮೀರಿ ಬೆಳಿಬೇಕು ಅಂತ ಅನ್ಕೊಂಡೇ ಇಲ್ಲ. ನನ್ನ ಕಣ್ಣಿಗೆ ನಮ್ಮ ಅಪ್ಪನೇ ಫೇಮಸ್ ಲಾಯರ್, ಅಂಡ್ ಯಾವತ್ತು ಅವರೇ ಟಾಪಲ್ಲಿ ಇರಬೇಕು. ಆದ್ರೆ ಅಂತ ಟಾಪ್ ಲಾಯರ್ ಕೈಯಲ್ಲಿ ಈ ಶಕ್ತಿ ಪ್ರಸಾದ್ ಅಂತವರು ಸ್ನೇಹದ ಹೆಸರಲ್ಲಿ ಅನ್ಯಾಯ ಮಾಡಿಸ್ತಿರುವಾಗ, ನನ್ನ ಕಣ್ಮುಂದೆನೆ ಅನ್ಯಾಯ ಆಗ್ತಿರುವಾಗ ನಾನು ಒಬ್ಬ ಲಾಯರ್ ಅನ್ನೋ ನೆನಪಾಯ್ತು.